ಈ ಥರ ಬ್ಲೌಸ್ಗಳು ವರ್ಕ್ ಕೊಟ್ಟರೆ ಎಷ್ಟು ಪ್ರಾಬ್ಲಮ್ ಆಕೈತೆ ನೋಡಿ. ಸ್ಟಿಚ್ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ. ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಕೂತ್ಕೊಂಡಿಲ್ಲ ರೌಂಡು ನೆಕ್ ಬ್ಯಾಕಲ್ಲಿ ಅಂತ ಅಂದಾಗ ಕಸ್ಟಮರ್ ಕೂಡ ತುಂಬ ಬೇಜಾರಾಗುತ್ತೆ. ಯಾಕಂದರೆ ವರ್ಕ್ ಮಾಡೋರ್ಗೆ ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡೋರ್ಗೆ ಮೇಲೆ ಕಂಪ್ಲೇಂಟ್ ಬರುತ್ತೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ದಿನ ಆದಮೇಲೆ ನಾನು ವಿಡಿಯೋ ಮತ್ತೆ ಹಾಕ್ತಾಯಿದ್ದೀನಿ ಅವಾಗವಾಗ. ಯಾಕಂದರೆ ನಮಗೆ ಸ್ವಲ್ಪ ಟೈಮ್ ಕೂಡ ಸಿಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಹೆಂಗೆ ಬರುತ್ತೋ ಹಂಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಯಾಕಂತಂದರೆ ವರ್ಕ್ ಮಾಡೋವ್ರಿಗೂ ಇದು ಸಂಬಂಧಪಟ್ಟಿದ್ದ ವಿಷಯ. ಏನಪ್ಪ ಅಂತಂದರೆ ನನಗೆ ಮೊನ್ನೆ ಈ ಥರ ಬ್ಲೌಸ್ ತಂದು ಕೊಟ್ಟರು. ಇದು ನೋಡ್ತಾ ಇರ್ಬೋದು, ಇದು ಅಳತೆ ಬ್ಲೌಸು. ಇದನ್ನು ಅವ್ರು ಕೊಟ್ಬಿಟ್ಟು ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದೇ ರೀತಿ ಇರಬೇಕು, ಬ್ರಾಡು ಬ್ಯಾಕಲ್ಲಿ ಬ್ರಾಡು ಮತ್ತು ಲೆಂತು ಇದ್ದೇ ಮೆಜರ್ಮೆಂಟಲ್ಲಿ ನಮಗೆ ಇದು ಬ್ಲೌಸು ವರ್ಕ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ವರ್ಕ್ ಮಾಡುವಾಗ ಏನು ಮಿಸ್ಟೇಕ್ ಮಾಡಿದ್ದಾರಪ್ಪ ಅಂತಂದರೆ ಹೇಳ್ತೀನಿ. ಯಾಕಂತಂದರೆ ಆ ರೀತಿ ಬಂದಾಗ ಈಗ ಹೊಲಿಯೋರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ವರ್ಕ್ ಮಾಡೋದೇ ಮೊದಲೇ ಮಿಸ್ಟೇಕು. ಹೊಲಿಯೋರು ಯಾವ ರೀತಿ ಹೊಲಿಬೇಕು ಅಲ್ವಾ, ಅದು ವರ್ಕ್ ಹೇಗಿರುತ್ತೋ ಅದನ್ನೇ ನಾವು ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ. ಯಾಕಂತಂದರೆ ದೊಡ್ಡದಾಗುತ್ತೆ ಅಂತಂದಾಗ ಚಿಕ್ಕದು ಮಾಡಿ ಏನೋ ಹೊಲಿಬೋದು. ಚಿಕ್ಕದಾಗಿ ನಮಗೆ ವರ್ಕ್ ಮಾಡಿಕೊಟ್ಟಾಗ ದೊಡ್ಡದಾಗಿ ನಾವು ಬ್ಲೌಸನ್ನು ಹೊಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನಪ್ಪ ಅಂತಂದರೆ ಈ ಒಂದು ವರ್ಕ್ ಇದೆ ಬ್ಲೌಸ್ ಇದು ನೋಡ್ತಿರ್ಬೋದು, ಈ ರೀತಿ ವರ್ಕ್ ಹಾಕ್ಸ್ಕೊಂಬಂದಿದ್ದಾರೆ. ವರ್ಕ್ ಹಾಕ್ಸ್ಕೊಂಬಂದರೆ ಲೆಂತೇನೋ ಏನೋ ಸ್ವಲ್ಪ ಕಡಿಮೆ ಮಾಡಿ ತುಂಡ ಮಾಡಿ ಬ್ಲೌಸನ್ನು ಹೊಲಿಬೋದು. ಓಕೆನಾ. ಬ್ರಾಡು ತುಂಬ ಕಡಿಮೆ ಇದೆ. ಇದು ಮಿನಿಮಮ್ 3.25 ಇಂಚು. ಅವ್ರದ್ದು ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ನೋಡಿದಾಗ ಮಿನಿಮಮ್ 3 ಇಂಚು ಸ್ವಲ್ಪ 1.2 ಎಕ್ಸ್ಟ್ರಾನ ಇದೆ. ಇದು ಈ ಒಂದು ಅಳತೆ ಬ್ಲೌಸು ಅಂದರೆ ಈ ಒಂದು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಲ್ವಾ, ಅದು ಕರೆಕ್ಟಾಗಿ ತುಂಬ ಕಡಿಮೆ ಬರ್ತಾಯಿದೆ. 2.5 ಇಂಚಿನ ಬರ್ತಾಯಿದೆ ಬ್ರಾಡ್ ಬ್ಯಾಕಲ್ಲಿ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಲೆಂತ್ ಬೇಕು ಅವರಿಗೆ. ಅಷ್ಟು ಲೆಂತ್ ಮಾಡಿಕೊಂಡು ನಾವು ಬ್ಲೌಸ್ ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಷ್ಟು ಸಾಕಾಗುತ್ತೆ ಅವ್ರಿಗೆ. ಯಾಕಂತಂದರೆ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ಚೆಕ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬ್ಯಾಕಿನ ಒಂದು ಲೆಂತ್ ಬಂದು ಬ್ಲೌಸಿನ ಒಂದು ಲೆಂತು 13.5 ತೋರಿಸ್ತಾ ಇದೆ ಸ್ನೇಹಿತರೆ. ನಮಗೆ ಅವ್ರದ್ದು ಎಷ್ಟಪ್ಪ ಅಂತಂದರೆ ಹಿಂದೆ ಅಂದರೆ ಬ್ಯಾಕ್ ನೆಕ್ಕು 9.5 ನಮಗೆ ತೋರಿಸ್ತಾ ಇದೆ. ಕರೆಕ್ಟಾಗಿ 9.5ಗೆ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು, 9.5ಗೆ ನಮಗೆ ರೆಡಿ ಬೇಕಾಗುತ್ತೆ ಅವರಿಗೆ. 9.5 ಬಂತಲ್ವ. ಇವಾಗ ಬ್ಲೌಸಿನ ಲೆಂತು ಅದು ಎಷ್ಟಪ್ಪ ಅಂತ ಹೇಳಿದಾಗ 13.5 ಬರ್ತಾಯಿದೆ ಸ್ನೇಹಿತರೆ. ನಾನಿಲ್ಲಿ ಬ್ರಾಡ್ ಇದರಲ್ಲೇ ಹಂಗೆ ಸುಮ್ಮನೆ ಅಂದಾಜು ನಾನು ಚೆಕ್ ಮಾಡಿಕೊಂಡೆ ಬ್ರಾಡ್ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು. ಕರೆಕ್ಟಾಗಿ ಬ್ರಾಡ್ ಈ ರೀತಿ ಅಳತೆ ಮಾಡ್ಕೊಂಡು ನೋಡ್ಕೊಂಡಾಗ ನಮಗೆ 6 ಇಂಚು ಬ್ರಾಡ್ ಸಿಗ್ತಾಯಿದೆ. 6 ಇಂಚು ಬ್ರಾಡು ಸಿಗ್ತಾಯಿದೆ. ಬಟ್ಟು ಅವರು ವರ್ಕ್ ಹಾಕಿರೋ ಬ್ಲೌಸಲ್ಲಿ 2.5 ಇಂಚು ವರ್ಕ್ ಹಾಕ್ಕೊಟ್ಟಿದ್ದಾರೆ. 2.5 ಇಂಚಿಗೆ ಬ್ರಾಡ್ ಬ್ಯಾಕಲ್ಲಿ ಆ ರೀತಿ ವರ್ಕ್ ಹಾಕ್ಕೊಟ್ಟಿದ್ದಾರೆ. ನೀವು ಇದ್ದೇ ಬ್ಲೌಸ್ ಕೊಟ್ಟಿದ್ದಾರಂತೆ ಅವರು ವರ್ಕ್ ಮಾಡಿಕೊಡೋದಕ್ಕೆ. ಇದ್ದೇ ಮೆಜರ್ಮೆಂಟಲ್ಲಿ ವರ್ಕ್ ಮಾಡಿಕೊಡಿ ಅಂತ. ಇಲ್ಲಿ ನೋಡ್ತಿರ್ಬೋದು, 13.5ಗೆ ನಮಗೆ ರೆಡಿ ಬ್ಲೌಸ್ ಸಿಗುತ್ತೆ. ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಬ್ಲೌಸಿಗೆ ಯಾವ ರೀತಿ ಕಟ್ ಮಾಡೋದಲ್ವ. ಇಲ್ಲಿ ಏನು ಮಿಸ್ಟೇಕ್ ಆಗಿರೋದಪ್ಪ ಅಂತಂದರೆ ತುಂಬ ಮಿಸ್ಟೇಕ್ಗಳು ಏನೇ ಆಗಿಲ್ಲ. ಹಿಂದೆ ಬ್ರಾಡನ್ನು ಸ್ವಲ್ಪ ಇನ್ನೂ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದಾರೆ. ಕಡಿಮೆ ತೊಗೊಳೋದ್ರಿಂದ ಈ ರೀತಿ ಆಗಿದೆ. ನೀವು ಅಂದ್ಕೋಬೋದು ಸ್ಟಿಚಿಂಗ್ ಆದಮೇಲೆ ಕರೆಕ್ಟ್ ಆಗುತ್ತೆ ಅಂತ. ಇಲ್ಲ, ನಾನು ಸ್ಟಿಚಿಂಗಿಗೆ ಸೇರಿಸಿ ಸ್ಟಿಚಿಂಗಿಗೆ ಆದಮೇಲೆ ಎಷ್ಟು ಬರುತ್ತೋ ನೋಡಿಕೊಂಡು ನಾನಿಲ್ಲಿ ನಿಮಗೆ ಅಳತೆ ಮಾಡಿ ತೋರಿಸಿರೋ ಅಂಥದ್ದು. ಸ್ಟಿಚಿಂಗ್ ಆದಮೇಲೆ ಕೂಡ ನಮಗೆ ಕಡಿಮೆನೇ ಬರುತ್ತೆ. ಈ ರೀತಿ ಅಂದರೆ ಲೆಂತ್ ತೊಗೊಂಡಿದ್ದಾರೆ, ಇಲ್ಲಂತಲ್ಲ ಹೇಳ್ತಾ ಇಲ್ಲ, ಲೆಂತು ತೊಗೊಂಡಿದ್ದಾರೆ. ನಮಗೆ ಈ ಬಾರ್ಡ್ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೆ ವರ್ಕ್ ಅಲ್ಲಿಗೆ ಹಾಕ್ಕೊಟ್ಟಿರೋದ್ರಿಂದ ಈ ರೀತಿ ಬಾರ್ಡ್ ತೆಗೆದು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಏನಪ್ಪ ಅಂತಂದರೆ ಕೆಳಗಡೆ ಬಾರ್ಡ್ರ್ ಇದೆ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಡಿಸೈನ್ ಕೂರೋ ರೀತಿಲಿ ವರ್ಕ್ ಮಾಡಿಕೊಡ್ತಾರೆ. ಬಟ್ ಒಬ್ಬೊಬ್ಬರು ಈ ರೀತಿ ವರ್ಕ್ ಮಾಡಿಕೊಡ್ತಾರೆ. ಈ ಬಾರ್ಡ್ ಅನ್ನೋದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಾರ್ಡ್ರು ಒಬ್ರಿಗೂ ಇಷ್ಟಪಡ್ತಾರೆ, ಕೆಳಗಡೆ ಬಾರ್ಡ್ರ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಅಂತ. ಬಟ್ ಇದರಲ್ಲಿ ಬಂದಿಲ್ಲ. ಯಾಕಂತಂದರೆ ವರ್ಕ್ ಬ್ಲೌಸ್ಗಳಿಗೆ ತುಂಬ ಓವರ್ ಆಗುತ್ತೆ ಅಂತಂದ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಬಾರ್ಡ್ರ್ ಬಿಟ್ಟು ವರ್ಕ್ ಮಾಡಿ ಕೊಡ್ತಾರೆ. ಒಬ್ಬೊಬ್ಬರು ಬಾರ್ಡ್ರ್ ಸೇರಿಸ್ಬಿಟ್ಟು ವರ್ಕ್ ಮಾಡಿ ಕೊಡ್ತಾರೆ. ಈ ರೀತಿ ಮಾಡಬೇಡಿ ಅಂತ ಹೇಳಿರ್ತೀವಲ್ವಾ ವರ್ಕ್ ಮಾಡೋರಿಗೆ. ಹಂಗಂತ ಅಂದಾಗ ಅವ್ರು ಏನಂತಾರೆ ಹೇಳ್ತಾರಪ್ಪ ಅಂತಂದರೆ, ನಿಮಗೆ ಸರಿಯಾಗಿ ಸ್ಟಿಚಿಂಗೇ ಬರಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿಬೇಕು ಅಂತ ಹೇಳ್ತಾರೆ.
ಬಟ್ ಡಿಸೈನ್ಗೂ ನಾವು ಮಾಡೋವಂಥ ಸ್ಟಿಚಿಂಗು ಒಂಚೂರು ಕೂಡ ಮ್ಯಾಚ್ ಆಗಲ್ಲ ಅಂತಂದರೆ ಅದು ನಮ್ಮ ತಪ್ಪಲ್ಲ. ವರ್ಕ್ ಮಾಡೋರಿಗೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ನಾವು ಏನು ಮಾಡೋಕ್ಕಾಗಲ್ಲ. ವರ್ಕು ಅವ್ರು ಯಾವ ರೀತಿ ಹಾಕಿರ್ತಾರೋ ಅದನ್ನು ನಾವು ನೋಡಿಕೊಂಡು ಸ್ಟಿಚಿಂಗನ್ನ ಮಾಡಿಕೊಡ್ತೀವಿ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದರೆ ನೆಕ್ ವಿಡ್ತು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿಬೋದು. ನೆಕ್ ಮೇಲ್ಗಡೆ ಶೋಲ್ಡ್ರ್ ತೊಗೊಳ್ಳುವಾಗ. ಬಟ್ ಕೆಳಗಡೆ ನೆಕ್ ಬ್ರಾಡ್ ಏನಿದೆ ಅಲ್ವಾ, ಅದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನು ನಾವು ಸ್ಟಿಚಿಂಗ್ ಮಾಡಿ ಹೊಲಿಬೇಕಾಗುತ್ತೆ ಅಷ್ಟೇ. ನಿಮಗೆ ಶೋಲ್ಡ್ರು ಒಬ್ಬೊಬ್ಬರು ಜಾಸ್ತಿ ಇಟ್ಕೊಂಡಿರ್ತಾರೆ, ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಶೋಲ್ಡ್ರು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಸ್ಟಿಚಿಂಗೆಲ್ಲ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನನಗೆ ಇವರೇ ಕಸ್ಟಮರ್ ಹೇಳಿದರು, ಯಾಕಂತಂದರೆ ಅಳತೆ ಬ್ಲೌಸಲ್ಲಿರೋಂಥ ಮೆಜರ್ಮೆಂಟಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೋಡು ಶಿಲ್ಪ ಅಂತ. ಅವಾಗ ಚೆಕ್ ಮಾಡಿ ನೋಡಿದಾಗ ಹೌದು ಅಕ್ಕ ಅಂತ ಹೇಳಿದೆ ನಾನು ಕೂಡ. ಯಾಕಂದರೆ ಅರ್ಥ ಆಗೋರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಮ್ಮ ಕಷ್ಟ. ಮತ್ತು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡೋರು ಕೂಡ ಇರ್ತಾರಲ್ವ, ನಾವು ಯಾವ ರೀತಿ ಮೆಜರ್ಮೆಂಟ್ ಕೊಟ್ಟಿದ್ವಿ, ಇವರು ಯಾವ ರೀತಿ ಮೆಜರ್ಮೆಂಟ್ ಹಾಕಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅಂತ ನೋಡೋರು ಕೂಡ ಇರ್ತಾರಲ್ವ. ಅವರಿಗೆ ಆರಾಮಾಗಿ ಅರ್ಥ ಆಗುತ್ತೆ ಟೈಲರಿಂಗು ಕೆಲಸ ಮಾಡೋರದ್ದು ಎಷ್ಟು ಕಷ್ಟ ಅಂತ. ಒಬ್ಬೊಬ್ಬರಿಗೆ ಅರ್ಥ ಆಗಲ್ಲಲ್ವ. ಏನಪ್ಪ ಅಂತಂದರೆ ಸುಮ್ಮನೆ ಮಾತಾಡಿಬಿಡ್ತಾರೆ, ಈ ಅಳತೆ ಬ್ಲೌಸ್ ಕೊಟ್ಟಂಗೆ ನೀವು ಹೊಲ್ದೇ ಇಲ್ಲ, ಬ್ರಾಡೇ ಇಲ್ಲ, ನೆಕ್ಕು ಸ್ವಲ್ಪ ಇದಾಗುತ್ತೆ ಅದಾಗುತ್ತೆ ಅಂತ ಹೇಳ್ತಾರೆ. ಬಟ್ ವರ್ಕ್ ಬ್ಲೌಸ್ ಅಂತ ಬಂದಾಗ ಸ್ವಲ್ಪ ನೀವು ಕಸ್ಟಮರು ನೋಡ್ಕೊಂಬಿಟ್ಟು ಸ್ವಲ್ಪ ಹೇಳಿ ಬರಬೇಕು ವರ್ಕ್ ಮಾಡೋರಿಗೆ ಕೂಡ. ಯಾಕಂತಂದರೆ ಅವರು ನಾರ್ಮಲಾಗಿ ಒಬ್ಬೊಬ್ಬರಿಗೆ ಸ್ವಲ್ಪ ಇಷ್ಟಿರ್ಬೋದೇನೋ ಅಷ್ಟಿರ್ಬೋದೇನೋ ಅಂತ ನೋಡಿಕೊಂಡು ಅವರು ಸ್ವಲ್ಪ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಒಬ್ಬೊಬ್ಬರು ವರ್ಕ್ ಮಾಡಿ ಕೊಡೋದಿಲ್ಲ. ಆ ರೀತಿ ಆ ಒಂದು ಬ್ಲೌಸು ಆ ರೀತಿ ವರ್ಕ್ ಬ್ಲೌಸು ಸ್ಟಿಚಿಂಗ್ ಮಾಡಬೇಕು. ಇಲ್ಲಿ ಇದು ಯಾವುದೇ ರೀತಿ ವರ್ಕ್ ಬ್ಲೌಸು ವರ್ಕ್ ಇಲ್ಲ, ನಾರ್ಮಲ್ಲು ಸ್ವಲ್ಪ ನೋಡಿಕೊಂಡು ಡಿಸೈನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಂಥದ್ದು ಅಷ್ಟೇ. ಈ ಥರ ಸಿಂಗಲ್ ಬಾರ್ಡ್ರ್ ಬಂದಿದೆ. ಇದು ಸ್ಲೀವ್ಸಿಗೆ ಬರುತ್ತೆ, ಬ್ಯಾಕಲ್ಲಿ ಯಾವುದೇ ರೀತಿ ಬಾರ್ಡ್ರ್ ಬಂದಿಲ್ಲ. ಇದಕ್ಕೇನು ಆಪೋಸಿಟ್ ಏನು ಬಂದಿಲ್ಲ ಪ್ಯಾಚ್ ವರ್ಕ್ ಮಾಡೋದಕ್ಕೆ. ಅಂದರೆ ಸೀರೆ ಕೂಡ ಇಲ್ಲ ನನ್ನ ಕಡೆ. ಸೀರೆ ಯಾವ ಕಲರ್ ಇದೆ ನೋಡಿಕೊಂಡು ಕೇಳಿದರೆ ಹೇಳ್ಬೋದು, ಏನೋ ಗೊತ್ತಿಲ್ಲ. ಇದು ಬೋಟ್ ನೆಕ್ ಬ್ಲೌಸು, ಇದರ ಕಟ್ಟಿಂಗು ಬರುತ್ತೆ ನೋಡಿ. ಇಷ್ಟ ಆದರೆ ಖಂಡಿತವಾಗ್ಲೂ ಹಾಕಿ ಅಂದರೆ ಹಾಕ್ತೀನಿ. ಇದ್ರ ಕಟ್ಟಿಂಗು ಇಡೋ ಹಂಗೆ ಇದೆ, ನಾನೇನು ಶೇರ್ ಕೂಡ ಮಾಡಿಲ್ಲ ಸ್ನೇಹಿತರೆ ಬೋಟ್ ನೆಕ್ದು. ಇದು ಯಾವುದೇ ರೀತಿ ತುಂಬ ಚೆನ್ನಾಗಿ ಕೂರುತ್ತೆ. ಯಾವುದೇ ರೀತಿ ಸ್ವಲ್ಪ ಲೂಸ್ ಆಗಿರ್ಬೋದು, ಕಂಕಳ ಥರ ಕೂಪೆ ಬರೋದಾಗಿರ್ಬೋದು, ಸುಕ್ಲು ಬರೋದಾಗಿರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ವೇರ್ ಕೂಡ ಮಾಡಿ ನೋಡಿದಾರ ಆಲ್ರೆಡಿ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ. ಹುಕ್ ಮಾಡಿಲ್ಲ ಅಂತ ಬಿಟ್ಟು ಹೋಗಿರೋದು ಅಷ್ಟೇ. ಹುಕ್ಸ್ ಅದು ಹೋದ್ಮೇಲೆ ನಾವು ಹುಕ್ ಮಾಡಿ ಇಟ್ಟಿದ್ದೀನಿ, ಇನ್ನೂ ಬಂದಿಲ್ಲ ತೊಗೊಂಡು ಹೋಗೋದಕ್ಕೆ. ಇದು ನೋಡ್ತಾ ಇರ್ಬೋದು, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಲೇಸ್ ಹಚ್ಚಿರೋದ್ರಿಂದ ಸ್ವಲ್ಪ ಇದಾಗಿದೆ ಅಷ್ಟೇ, ಏನಿಲ್ಲ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಬಟ್ ನಾನು ಐರನ್ ಮಾಡಲ್ಲಲ್ವ ಆ ರೀತಿ, ಅದಕ್ಕೋಸ್ಕರ ಆ ಥರ ಕಾಣಿಸುತ್ತೆ ಹೊಸ ಬಟ್ಟೆ. ಐರನ್ ಮಾಡಿದ್ರೆ ತುಂಬ ನೀಟಾಗಿ ಕೂರುತ್ತೆ. ಒಬ್ಬೊಬ್ಬರು ಐರನ್ನು ಇಷ್ಟಪಡಲ್ಲ, ಯಾಕಂದರೆ ಬಟ್ಟೆ ಸ್ವಲ್ಪ ವೈಟ್ ಆಗಿಬಿಡುತ್ತೆ, ಕಲರ್ ಶೇಡ್ ಆಗಿಬಿಡುತ್ತೆ ಐರನ್ಗೆ. ಹಾಗಾಗಿ ನಾನು ಐರನ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ನೋಡಿದಲ್ವ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಈ ಒಂದು ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ವಿಡಿಯೋನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ